ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆಗಾಲದ ಸಮಯದಲ್ಲಿ ಉಂಟಾಗುವ ಸಮಸ್ಯೆ ಹಾಗೂ ಬಸ್ ನಿಲ್ದಾಣ ಒಳಗಿನ ಅಂಗಡಿಕಾರರ ಸಮಸ್ಯೆಯನ್ನು ಶಾಸಕ ದಿನಕರ ಶೆಟ್ಟಿ ಆಲಿಸಿದರು. ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮಳೆಗಾಲದ ಸಮಯದಲ್ಲಿ ನೀರು ತುಂಬಿ ಓಡಾಡಲು ಸಮಸ್ಯೆ ಉಂಟಾಗುತ್ತಿತ್ತು. ಈ ಬಗ್ಗೆ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಜೊತೆ ಚರ್ಚೆ ನಡೆಸಿ ಈ ಬಾರಿ ಸಮಸ್ಯೆ ಉಂಟಾಗದಂತೆ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಅಧಿಕಾರಿಗಳಿಗೆ ತಿಳಿಸಿದರು. ಗಟಾರದಲ್ಲಿ ನೀರು ನಿಂತು ಜೇನು ಸೊಸೈಟಿ ಹಾಗೂ ಪಟ್ಟಣದ ವಿವಿಧ ಅಂಗಡಿಗಳಿಗೆ ನೀರು ನುಗ್ಗಿ ಅನಾಹುತ ಸಂಭವಿಸುವ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದಾಗ ಗಟಾರ ಸ್ವಚ್ಛತೆಯ ಬಗ್ಗೆ ಸೂಚಿಸಿ ವಾರದ ಒಳಗೆ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದರು. ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯ ಕಡೆ ವಿಶೇಷ ಗಮನ ಹರಿಸುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದರು. ಬಸ್ ನಿಲ್ದಾಣದಲ್ಲಿ ಬಾಡಿಗೆಯಲ್ಲಿ ಅಂಗಡಿ ನಡೆಸುತ್ತಿರುವವರು 1 ಅಡಿ ಮುಂದೆ ಬಂದಿರುವುದಕ್ಕೆ ಅಧಿಕಾರಿಗಳ ಎಚ್ಚರಿಕೆ ನೀಡಿರುವ ಕುರಿತು ಶಾಸಕ ದಿನಕರ ಶೆಟ್ಟಿ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು. ಈ ಬಗ್ಗೆ ಕೂಡಲೇ ಸ್ಪಂದಿಸಿದ ಶಾಸಕರು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ದುಬಾರಿ ಬಾಡಿಗೆ ಪಡೆದು ಈ ರೀತಿ ಸಮಸ್ಯೆ ಮಾಡಬೇಡಿ ಎಂದು ಸೂಚನೆ ನೀಡಿದರು. ಬಸ್ ನಿಲ್ದಾಣದಲ್ಲಿ ಹೋಟೆಲ್ ಬಂದಾಗಿ ವರ್ಷ ಕಳೆದಿದೆ. ಬಾಡಿಗೆ ಕಡಿಮೆ ಇದ್ದಲ್ಲಿ ಇದರ ಆದಾಯ ಬರುತ್ತಿತ್ತು. ಈ ಬಗ್ಗೆ ಪರಿಶೀಲನೆ ಮಾಡುವಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಎಂದರು. ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಬಸ್ ನಿಲ್ದಾಣ ನಿರ್ಮಾಣ, ಪದವಿ ಕಾಲೇಜು ಕಟ್ಟಡ ನಿರ್ಮಾಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಹಲವು ರಸ್ತೆಗಳು ನಿರ್ಮಾಣವಾಗಿದ್ದವು. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನುದಾನ ನೀಡದೇ ಇರುವುದರಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಕಳೆದ ಬಾರಿಯ ನೆರೆ ಪರಿಹಾರ, ಪ್ರಕೃತಿ ವಿಕೋಪದ ಅಡಿಯಲ್ಲಿ ನಡೆಯಬೇಕಿದ್ದ ಹಲವು ಕಾಮಗಾರಿ ನಡೆಸಲು ಅನುದಾನವೇ ಇಲ್ಲ. ಪಟ್ಟಣ ಪಂಚಾಯತ್ ಅನುದಾನದ ಅಡಿಯಲ್ಲಿ ಪಟ್ಟಣದಲ್ಲಿ ವಿವಿಧ ಕಾಮಗಾರಿ ನಡೆಯುತ್ತಿದೆ ಎಂದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್, ಮುಖ್ಯಾಧಿಕಾರಿ ಯೇಸು ಬೆಂಗಳೂರು, ಸದಸ್ಯರು, ಬಿಜೆಪಿ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಸ್ ಸ್ಟ್ಯಾಂಡ್ ಬಗ್ಗೆ ಚಿಕ್ಕಪುಟ್ಟ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ಫೋನ್ ಮಾಡಿದರು. ಫೋನ್ ಮಾಡಿ ತಕ್ಷಣ ಇವತ್ತೇ ಬಂದು ಭೇಟಿ ಇಟ್ಕೊಂಡಿದ್ದಾರೆ. ಮೊದಲನೇ ಆದ್ಯತೆ ನಮ್ಮದು ಸ್ವಚ್ಛತೆ ಬಗ್ಗೆ ಅವರಿಗೆಲ್ಲ ತಿಳಿಸುವನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಅದರ ನಂತರ ಏನು ಈ ಅಂಗಡಿ ಮುಗ್ಗಟ್ಟುಗಳು ನಮ್ಮ KSRTCಯಿಂದ ಬಾಡಿಗೆ ತೊಗೊಂಡಿದ್ದಾರೆ. ಅವರ ರೂಲ್ ಬಿಟ್ಟು ಸ್ವಲ್ಪ ಅಂಗಡಿ ಸ್ವಲ್ಪ ಹೊರಗಡೆ ತಂದಿದ್ದಾರೆ. ಎಲ್ಲ ಕಡೆಯೂ ಅವರು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ. ಕುಂಟಾದಲ್ಲೂ ಅದೇ ರೀತಿ ಬಂದು ಕಬ್ಬಿಣದ ಸರಳೆಲ್ಲ ಹಾಕಿ ಪಟ್ಟಿ ಹಾಕಿ ಇದು ಹೊರಗೆ ಬರಬಾರ್ದು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅವರು ಸ್ವಲ್ಪ ಸಮಾಧಾನ ಮಾಡಿ ಅವರಿಗೆ ಇಷ್ಟ ಆಗಿದೆ. ಇನ್ನೂ ಸಹ ನಾನು ನೋಡಿದ್ದೇನೆ. ಇನ್ನೂ ಸಹ ಈಗ DC ಅವರಿಗೆ KSRTC DC ಅವರಿಗೆ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡಬೇಡ್ರಿ, ಬಹಳ ಏನು ಹೊರಗೆ ಬರಲಿಲ್ಲ ಮತ್ತು ಅವ್ರಿಗೆ ವ್ಯಾಪಾರನೂ ಕಡಿಮೆ ಇಲ್ಲ. ನಿಮ್ಮ ಬಾಡಿಗೆ ಕಾಂಪಿಟೇಷನಲ್ಲಿ ಭಾಳ ಬಂದಿರೋದ್ರಿಂದ ಅವ್ರು ತೊಗೊಂಡಿದ್ದಾರೆ. ಅವರಿಗೂ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು. ಇವತ್ತು ನಿಮ್ಮದು ಭಾಳ ಚೆಕ್ ಮಾಡಿ ಹೋಗಿ ಕ್ಯಾಂಟೀನ್ ಬಂದಾಗಿದೆ. ಇವತ್ತು ಕ್ಯಾಂಟೀನ್ ಬಂದಾಗ 1 ವರ್ಷ ಆಯಿತು. ಅದ್ರ ಬಾಡಿಗೆ ಇವ್ರು ಏನಾದರೂ ಸ್ವಲ್ಪ ಕಡಿಮೆ ಮಾಡಿದರೆ ಅವರಿಗೆ ಸ್ವಲ್ಪ ಆದಾಯ ಜಾಸ್ತಿ ಆಗ್ತಿತ್ತು. KSRTC ಭಾಳ ಸ್ಟ್ರಿಕ್ಟ್ ಮಾಡೋದು, ಅದರಲ್ಲೆಲ್ಲ ಸ್ಟ್ರಿಕ್ಟ್ ಮಾಡೋದ್ರಿಂದ ಬಸ್ಸು ಒಳ್ಳೆ ಬಸ್ಸನ್ನು ಬಿಡುವಂಥದ್ರ ಬಗ್ಗೆ ವ್ಯವಸ್ಥೆ ಮಾಡುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ KSRTC DC ಅವ್ರ ಜೊತೆಗೆ. ಮತ್ತು ಸ್ವಚ್ಛತೆ ಬಗ್ಗೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಬಂದಿದ್ದಾರೆ. ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ಸ್ ಇಲ್ಲೇ ಇದ್ದಾರೆ. ಅವರಿಬ್ಬರಿಗೂ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಒಂದು ವಾರದಲ್ಲಿ ಬಂದು ಈ ಕಡೆ ಹೊನ್ನಾವರ್ಗೆ ಬಂದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಬಂದು ಸ್ಥಳೀಯ ಸಮಸ್ಯೆ ಏನಿದೆ ಅದನ್ನು ಮಾಡಿಕೊಳ್ಳೋದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದನ್ನು ನಾನು ನಮ್ಮ BJP ಸರ್ಕಾರ ಇದ್ದಾಗಲೇ ಬಸ್ ಸ್ಟ್ಯಾಂಡ್ ಕಟ್ಟಿದ್ವಿ. ನಾವು ಸುಮಾರು 3 ವರ್ಷ ಅಥವಾ 4 ವರ್ಷದ ಹಿಂದೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನೋಡಲಿಕ್ಕಂತೂ ಒಳ್ಳೆಯದು. ಕಳಪೆ ಕಾಮಗಾರಿ ಆಗಲಿಲ್ಲ, ಒಳ್ಳೆಯದಿದೆ. ಸ್ವಲ್ಪ ಮೇಂಟೈನ್ ಮಾಡಬೇಕು. ಇದ್ರ ಬಗ್ಗೆ ಸ್ಥಳೀಯರ ಸಹಕಾರ ಬೇಕಾಗ್ತದೆ, ಪುರಸಭೆಯವ್ರದ್ದು ಸಹಕಾರ ಬೇಕಾಗ್ತದೆ. ಮತ್ತು ಹೊರಗಡೆ ಏನು ಅಲ್ಲಿ ಬಸ್ ಸ್ಟ್ಯಾಂಡ್ ಹೊರಗಡೆ ಸ್ವಲ್ಪ ಇದ್ದಂಥ ಕಾಲುವೆ ಇದೆ, ಅದು ಸ್ವಲ್ಪ ಅವ್ಯವಸ್ಥೆ ಆಗಿದೆ. ಅದನ್ನು ಸಹ ತಕ್ಷಣ 1 ತಿಂಗಳ ಒಳಗಡೆ ಅದನ್ನು ರಿಪೇರಿ ಮಾಡಿ ಸುಂದರವಾದಂಥ ಒಂದು ಎಂಟ್ರೆನ್ಸ್ ಮಾಡಿಕೊಡೋ ಜವಾಬ್ದಾರಿ ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.